ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಡಲೆಬೇಳೆ ಹೊಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಈ ಒಂದು ಲೋಟದ ಅಳತೆಯಲ್ಲಿ ಕಡಲೆಬೇಳೆನ ತಗೋತಾ ಇದ್ದೀನಿ. ಇದು ಒಂದು ಪಾವಿನ ಅಳತೆ ಇದೆ, ಅಥವಾ ನೀವು 2 ಮೀಡಿಯಂ ಸೈಜ್ ಕಪ್ಪಲ್ಲಿ ಕಡಲೆಬೇಳೆನ ತಗೊಳ್ಳಿ. ನಾನು ಕಡಲೆಬೇಳೆನ 2 ಟೈಮ್ಸ್ ವಾಶ್ ಮಾಡಿ 3 ಅವರ್ಸ್ ನೀರಲ್ಲಿ ನೆನೆಸಿದ್ದೀನಿ. ಮ್ಯಾಕ್ಸಿಮಮ್ 3 ಅವರ್ಸ್ ನೆನೆಸಬೇಕು, ಮಿನಿಮಮ್ 2 ಅವರ್ಸ್ ಆದರೂ ನೆನೆಸಬೇಕು. ಈಗ ನೆನೆ ಹಾಕಿ 3 ಅವರ್ಸ್ ಆಗಿದೆ. ಇವಾಗ ಇದರಲ್ಲಿ ಇರೋ ಎಕ್ಸ್ಟ್ರಾ ವಾಟರ್ ಏನಿದೆ ಅದನ್ನು ತೆಗೆದು ಒಂದು ಜರಡಿ ಇರುವ ಪಾತ್ರೆಗೆ 5 ಮಿನಿಟ್ಸ್ ಸೋರಾಕೊಳ್ಳೋಣ. ಸೋರಾಕೋದ್ರಿಂದ ಬೇಳೆಯಲ್ಲಿ ನೀರಿನ ಅಂಶ ಏನಿರುತ್ತೆ ಅದು ಡ್ರೈ ಆಗಲಿ ಅಂತ ಅಷ್ಟೇ. ಇನ್ನೊಂದು ಕಡೆ ಬಾಣಲಿಲಿ ಅಡುಗೆ ಎಣ್ಣೆ ಕಾಯೋದಕ್ಕೆ ಇಡೋಣ. ಉರಿನ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಕಾಯೋ ಹೊತ್ತಿಗೆ ಕಡಲೆಬೇಳೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಇವಾಗ ಬೇಳೆ ಮತ್ತು ಮಸಾಲ ಪದಾರ್ಥಗಳನ್ನು ರುಬ್ಬೋದಕ್ಕೆ ಜಾರ್ಗೆ ಹಾಕೊತಿದ್ದೀನಿ. ನಾನು ಇಲ್ಲಿ 8 ರಿಂದ 10 ಬೆಳ್ಳುಳ್ಳಿ ಹೆಸಳು, 1 ಟೇಬಲ್ ಸ್ಪೂನ್ ಜೀರಿಗೆ, 3 ಇಂಚಿನಷ್ಟು ಶುಂಠಿ, 2 ಹಸಿರು ಮೆಣಸಿನಕಾಯಿ ಎಲ್ಲನೂ ಹಾಕಿ ತರ್ತರಿಯಾಗಿ ರುಬ್ಕೊಳ್ಬೇಕು. ನಾನು ಇಲ್ಲಿ ಖಾರದ ಮೆಣಸಿನಕಾಯಿ ತೊಗೊಂಡಿರೋದು, ಅದಕ್ಕೆ 2 ಹಾಕೊತಿದ್ದೀನಿ. ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಎಕ್ಸ್ಟ್ರಾ 1 ಹಸಿರು ಮೆಣಸಿನಕಾಯಿ ಆ್ಯಡ್ ಮಾಡ್ಬೋದು. ಇವಾಗ ರುಬ್ಬಿರೋ ಬೇಳೆ ಮಸಾಲೆ ಮಿಶ್ರಣನ ನಾನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ತುಂಬ ಪೇಸ್ಟ್ ಥರ ರುಬ್ಬಾರ್ದು, ತರಿಯಾಗಿ ರುಬ್ಬಬೇಕು. ಮಧ್ಯದಲ್ಲಿ ಒಂದೊಂದು ಕಡಲೆಬೇಳೆ ಇದ್ದರೂ ಏನೂ ತೊಂದರೆ ಇಲ್ಲ. ಮತ್ತು ಸಣ್ಣದಾಗಿ ಹೆಚ್ಚಿರೋ 2 ದೊಡ್ಡ ಗಾತ್ರದ ಈರುಳ್ಳಿ, 1 ಕಪ್ ಸಣ್ಣದಾಗಿ ಹೆಚ್ಚಿರೋ ಸಬ್ಸಿಗೆ ಸೊಪ್ಪು, 6 ರಿಂದ 8 ಕರಿಬೇವು ಸಣ್ಣದಾಗಿ ಹೆಚ್ಚಿರೋದು, 2 ರಿಂದ 3 ಸಣ್ಣದಾಗಿ ಹೆಚ್ಚಿರೋ ಹಸಿರು ಮೆಣಸಿನಕಾಯಿ ಎಲ್ಲನೂ ಬೇಳೆ ಹಿಟ್ಟಿಗೆ ಹಾಕೊಳ್ಳೋಣ. ಸಬ್ಸಿಗೆ ಸೊಪ್ಪು ಇಲ್ದೇನೂ ಮಾಡ್ಬೋದು. ಸಬ್ಸಿಗೆ ಸೊಪ್ಪು ಇನ್ನಷ್ಟು ಟೇಸ್ಟ್ ಹೆಚ್ಚಿಸುತ್ತೆ. ಬೇಳೆ ಹಿಟ್ಟು ಮತ್ತು ಸೊಪ್ಪು, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಬೆರೆಸ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಆ್ಯಡ್ ಮಾಡಬಾರ್ದು. ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ವಡೆ ಹಿಟ್ಟನ್ನು ಬೆರೆಸ್ಕೋಬೇಕು. ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ತೊಗೊಂಡು ಫ್ಲ್ಯಾಟಾಗಿ ತಟ್ಟಿದರೆ ಈ ರೀತಿಯಾಗಿ ಬರಬೇಕು. ವಡೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಒಂದು ರೋಟನ್ನು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಕವರಿನ ಕೊನೆಯನ್ನು ಗಟ್ಟಿಯಾಗಿ ಬಿಗಿ ಹಿಡಿದು ಹಸ್ತದಲ್ಲಿ ಉಂಡೆಯನ್ನು ತಗೊಂಡು ಫ್ಲ್ಯಾಟಾಗಿ ತಟ್ಟಿ ಬಿಡ್ಬೋದು. ಇಲ್ಲಾಂದರೆ ಹಾಗೆ ಉಂಡೆಯನ್ನು ಹಸ್ತದಲ್ಲಿ ತಗೊಂಡು ಫ್ಲ್ಯಾಟಾಗಿ ಒಂದೊಂದಾಗಿ ಬಿಡ್ಬೋದು. ಈಗ ಎಣ್ಣೆ ಕಾದಿದೆ. ಕಡಿಮೆ ಊರಿನಲ್ಲಿ ಇಟ್ಟು ಒಂದೊಂದಾಗಿ ವಡೆನ ಎಣ್ಣೆಗೆ ಬಿಡಬೇಕು. ಎಲ್ಲ ವಡೆಗಳನ್ನು ಬಿಟ್ಟ ನಂತರ 2-3 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಮೀಡಿಯಂ ಉರಿಲಿ ಬೇಯಿಸಬೇಕು. ಸೌಟಿಂದ ತಕ್ಷಣ ಕೈ ಆಡಿಸ್ಬೇಡಿ, ವಡೆ ಮುರಿದು ಹೋಗುತ್ತೆ. ವಡೆನ ಎಣ್ಣೆಯಲ್ಲಿ ಸೆಟಲ್ ಆಗೋದಕ್ಕೆ ಬಿಡಬೇಕು. ವಡೆ ತಾನಾಗೆ ಎಣ್ಣೆ ಮೇಲೆ ತೇಲಿ ಬರುತ್ತೆ. ಈಗ 2 ಮಿನಿಟ್ಸ್ ಆಗಿದೆ. ನಂತರ ಜಾಲರಿ ಸೌಟಿನಿಂದ ಎಲ್ಲ ವಡೆನ ಮೇಲೆ ಕೆಳಗೆ ಮಡಚಿ ಬೇಯಿಸಬೇಕು. ನಾನು ಒಂದು ಒಬ್ಬೆ ಬೇಯಿಸ್ತಾ ಇದ್ದೀನಿ. ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸಬೇಕು. ಎಲ್ಲ ವಡೆಗಳನ್ನು ಒಂದು ಜಾಲರಿ ಪಾತ್ರೆಗೆ ಹಾಕ್ತಿದ್ದೀನಿ. ಜಾಲರಿ ಪಾತ್ರೆಗೆ ಹಾಕೋದ್ರಿಂದ ಎಕ್ಸ್ಟ್ರಾ ಆಯಿಲ್ ಇದ್ದರೆ ವಡೆಯಿಂದ ಸಪ್ರೇಟ್ ಆಗುತ್ತೆ, ಅಥವಾ ನೀವು ಟಿಶ್ಯೂ ಶೀಟ್ ಬಳಸ್ಬೋದು. ಈಗ ನೀವು ನೋಡ್ಬೋದು ಗರಿಗರಿಯಾದ ವಡೆ ರೆಡಿಯಾಗಿದೆ. ಸಂಜೆ ಸ್ನ್ಯಾಕ್ ಟೈಮ್ಗೆ ಅಥವಾ ನಿಮಗೆ ಇಷ್ಟ ಆದಾಗ ತಟ್ ಅಂತ ರೆಡಿ ಆಗುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುವ ಕಡಲೆಬೇಳೆ ವಡೆ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.